ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದು 10ನೇ ತರಗತಿಯ ಮೊದಲ ಅಧ್ಯಾಯವಾಗಿರುವಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಎನ್ನುವಂತಹ ಪಾಠದ ಪ್ರಮುಖ ಅಂಶಗಳತ್ತ ಗಮನಹರಿಸೋಣ. ನೀವೀಗಾಗಲೇ ನಿಮ್ಮ ಹಿಂದಿನ ತರಗತಿಯಲ್ಲಿ ಸಾಕಷ್ಟು ಬಾರಿ ಈ ಪದಗಳನ್ನು ಕೇಳಿದ್ದೀರಿ. ಇದು ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಘಟಕವಾಗಿದ್ದು, ಈ ಘಟಕದ ಮೇಲೆ ಸುಮಾರು 4 ರಿಂದ 5 ಅಂಕಗಳು ಬರುವಂತಹ ಸಂಭವವಿದೆ. ಹಾಗಾದರೆ ನಾವು ಈ ಪಾಠದಲ್ಲಿ ಪ್ರಮುಖವಾಗಿ ಕಲಿಯಬೇಕಾಗಿರುವಂಥ ಅಂಶಗಳು ಏನಪ್ಪ ಅಂದರೆ, ರಾಸಾಯನಿಕ ಕ್ರಿಯೆಗಳಿಗೆ ಉದಾಹರಣೆಗಳು, ರಾಸಾಯನಿಕ ಕ್ರಿಯೆ ಎಂದರೇನು, ರಾಸಾಯನಿಕ ಸಮೀಕರಣದ ವಾಕ್ಯವೇನು, ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿ ಬರೆಯುವುದು ಹೇಗೆ, ರಾಸಾಯನಿಕ ಸಮೀಕರಣದ ವಿಧಗಳು ಯಾವುವು, ಅಂತರ್ ಉಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆ ಎಂದರೇನು, ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಕ್ರಿಯೆ ಎಂದರೇನು, ಸಂಕ್ಷಾರಣ ಮತ್ತು ಕಮಟುವಿಕೆ ಎಂದರೇನು. ಇಷ್ಟು ಅಂಶಗಳನ್ನು ತಿಳಿದುಕೊಂಡರೆ ನಾವು ಈ ಮೊದಲನೆಯ ಪಾಠವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು. ಹಾಗಾದರೆ ನಾವು ಸಾಕಷ್ಟು ಬಾರಿ ನಮ್ಮ ಮನೆಗಳಲ್ಲಿ ಹಾಲು ಮೊಸರಾಗುವುದನ್ನು, ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಹುಳಿಯಾಗುವುದನ್ನು, ಉಸಿರಾಟ ಮಾಡುವುದನ್ನು, ಆಹಾರ ಸೇವಿಸುವುದು ಕೂಡ ಇವೆಲ್ಲವೂ ರಾಸಾಯನಿಕ ಕ್ರಿಯೆಗಳಿಗೆ ಉದಾಹರಣೆಗಳಾಗಿವೆ. ಅಷ್ಟೇ ಏಕೆ, ನಮ್ಮ ಮನೆಯಲ್ಲಿರುವಂಥ ಕಬ್ಬಿಣ ಲೋಹವು ಕೂಡ ತುಕ್ಕು ಹಿಡಿಯೋದಿರ್ಬೋದು, ಅಥವಾ ಸರಾಯಿ ತಯಾರಿಸುವುದಿರಬಹುದು, ಅಥವಾ ಆಹಾರ ಬೇಯಿಸುವುದಿರಬಹುದು. ಇವೆಲ್ಲವೂ ನಾವು ಕೇಳಿದಂತಹ ನಮ್ಮ ನಿತ್ಯ ಜೀವನದಲ್ಲಿ ಮಾಡುವಂತಹ ರಾಸಾಯನಿಕ ಕ್ರಿಯೆಗಳು. ಹಾಗಾದರೆ ರಾಸಾಯನಿಕ ಕ್ರಿಯೆ ಎಂದರೇನು ಅಂದರೆ, ಯಾವುದೇ ಒಂದು ವಸ್ತುವಿನಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಉಂಟಾದ ಹೊಸ ವಸ್ತುವನ್ನು ನಾವು ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತೇವೆ. ಅಂದರೆ ಪ್ರಮುಖವಾಗಿ 2 ಕ್ರಿಯೆಗಳಿದ್ದಾವೆ, ಒಂದು ರಾಸಾಯನಿಕ ಕ್ರಿಯೆ, ಇನ್ನೊಂದು ಭೌತಿಕ ಕ್ರಿಯೆ. ರಾಸಾಯನಿಕ ಕ್ರಿಯೆ ಎಂದರೆ ಹೊಸದೊಂದು ವಸ್ತು ಉತ್ಪತ್ತಿಯಾಗುವಂತಹ ಕ್ರಿಯೆಗಳಿಗೆ ನಾವು ರಾಸಾಯನಿಕ ಕ್ರಿಯೆಗಳು, ಅಥವಾ ಇನ್ನೂ ಸರಳವಾಗಿ ಹೇಳಬೇಕೆಂದರೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದಾಗುವ ಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತೇವೆ. ಇನ್ನು ಯಾವುದೇ ಒಂದು ಕ್ರಿಯೆ ನಡೆದಾಗ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ತಿಳಿಯಬೇಕಾದರೆ ಪ್ರಮುಖವಾಗಿ 4 ಅಂಶಗಳಲ್ಲಿ ನಾವು ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ತಿಳಿದುಕೊಳ್ಳಬಹುದು. ಆ 4 ಅಂಶಗಳು ಯಾವುವು ಅಂದರೆ, ಒಂದು ವಸ್ತುವಿನಲ್ಲಿ ಸ್ಥಿತಿ ಬದಲಾವಣೆ ಆಗುವುದು, ಬಣ್ಣದಲ್ಲಿ ಬದಲಾವಣೆಯಾಗಬಹುದು, ತಾಪದಲ್ಲಿ ಬದಲಾವಣೆಯಾಗಬಹುದು, ಅಥವಾ ಯಾವುದೋ ಒಂದು ಅನಿಲ ಉತ್ಪತ್ತಿಯಾದರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಹೇಳಬಹುದು. ಹಾಗಾದರೆ ಈ ರಾಸಾಯನಿಕ ಕ್ರಿಯೆಯನ್ನು ಬರೆಯುವ ವಿಧಾನಕ್ಕೆ ಹೇಗೆ ಅಂದರೆ, ನಾವು ಆ ರಾಸಾಯನಿಕ ಸಂಕೇತಗಳನ್ನು ಮತ್ತು ಸೂತ್ರಗಳನ್ನು ಬಳಸಿ ಬರೆಯುವ ವಿಧಾನಕ್ಕೆ ರಾಸಾಯನಿಕ ಸಮೀಕರಣ ಅಥವಾ ಕೆಮಿಕಲ್ ಈಕ್ವೇಷನ್ ಎಂದು ಕರೆಯುತ್ತೇವೆ. ಹಾಗಾದರೆ ರಾಸಾಯನಿಕ ಸಮೀಕರಣವನ್ನು ಬರೆದಾಗ ಅಲ್ಲಿ ಪ್ರಮುಖವಾಗಿ ಕಚ್ಚಾ ರಾಸಾಯನಿಕ ಸಮೀಕರಣ ಅಂತ ಇದೆ, ಇನ್ನೊಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಇದೆ. ಕಚ್ಚಾ ರಾಸಾಯನಿಕ ಸಮೀಕರಣ ಅಂದರೂ ಅಷ್ಟೇ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದರೂ ಅಷ್ಟೇ. ಯಾವ ಒಂದು ರಾಸಾಯನಿಕ ಸಮೀಕರಣದಲ್ಲಿ ಎಡಭಾಗದಲ್ಲಿರುವಂತಹ ಪರಮಾಣುಗಳ ಸಂಖ್ಯೆ ಬಲಭಾಗದಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಗೆ ಸಮನಾಗಿರುವುದಿಲ್ಲವೋ ಅಂತಹ ರಾಸಾಯನಿಕ ಸಮೀಕರಣವನ್ನು ಕಚ್ಚಾ ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ. ಇನ್ನು ರಾಶಿ ಸಂರಕ್ಷಣಾ ನಿಯಮ ಎಂದರೆ ಏನಪ್ಪ ಅಂದರೆ, ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಅದನ್ನು ಲಯಗೊಳಿಸಲು ಸಾಧ್ಯವಿಲ್ಲ. ಈ ನಿಯಮವನ್ನು ರಾಶಿ ಸಂರಕ್ಷಣಾ ನಿಯಮ ಎಂದು ಕರೆಯುತ್ತೇವೆ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೆ ಪ್ರತಿವರ್ತಕದಲ್ಲಿರುವಂತಹ ಪರಮಾಣುಗಳ ಸಂಖ್ಯೆ ಉತ್ಪನ್ನಗಳಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಗೆ ಸಮನಾಗಿರುವುದಕ್ಕೆ ನಾವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ, ಅಥವಾ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಎಂದು ಕೂಡ ಇದನ್ನು ಕರೀತೇವೆ. ಇದು ಯಾವ ರಾಸಾಯನಿಕ ಸಮೀಕರಣವು ಸರಿದೂಗಿಸಿದ್ದರೆ ಅದು ರಾಶಿ ಸಂರಕ್ಷಣಾ ನಿಯಮವನ್ನು ಪಾಲಿಸುತ್ತದೆ ಎಂದು ನಾವು ಹೇಳಬಹುದು. ಹಾಗಾದರೆ ರಾಸಾಯನಿಕ ಸಮೀಕರಣವನ್ನು ಬರೆಯುವಾಗ
ಬರೆಯುವ ಕ್ರಮ ಹೇಗೆ ಅಂತ ನೋಡಿದರೆ, ಯಾವ ವಸ್ತುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೇವೆಯೋ ಅವುಗಳನ್ನು ನಾವು ಪ್ರತಿವರ್ತಕಗಳು ಎಂದು ಕರೆಯುತ್ತೇವೆ. ಅವುಗಳನ್ನು ಇಂಗ್ಲೀಷ್ನಲ್ಲಿ ರಿಯಾಕ್ಟಂಟ್ಸ್ ಎಂದು ಕರೆಯುತ್ತೇವೆ. ಯಾವ ಒಂದು ಹೊಸ ವಸ್ತು ರಾಸಾಯನಿಕ ಕ್ರಿಯೆಯಲ್ಲಿ ಬರುತ್ತದೆಯೋ ಅದನ್ನು ನಾವು ಉತ್ಪನ್ನಗಳು ಅಥವಾ ಇಂಗ್ಲೀಷಲ್ಲಿ ಪ್ರಾಡಕ್ಟ್ ಎಂದು ಕರೆಯುತ್ತೇವೆ. ಹಾಗಾದರೆ ಈ ಪ್ರತಿವರ್ತಕ ಮತ್ತು ಉತ್ಪನ್ನವನ್ನು ಬೇರ್ಪಡಿಸಲಿಕ್ಕೆ ನಾವು ಒಂದು ಬಾಣದ ಗುರುತಿನ ಚಿಹ್ನೆಯನ್ನು ಆ್ಯರೋ ಮಾರ್ಕನ್ನು ಹಾಕುತ್ತೇವೆ. ಯಾವಾಗಲೂ ಪ್ರತಿವರ್ತಕಗಳನ್ನು ಸಮೀಕರಣದ ಎಡಭಾಗದಲ್ಲಿ ಬರಿಬೇಕು, ಉತ್ಪನ್ನಗಳನ್ನು ಸಮೀಕರಣದ ಬಲಭಾಗದಲ್ಲಿ ಬರಿಬೇಕು. ಹಾಗಾದರೆ ಇಲ್ಲೊಂದು ರಾಸಾಯನಿಕ ಸಮೀಕರಣ ಇದೆ. ಮ್ಯಾಗ್ನೀಸಿಯಂ ಎನ್ನುವಂತಹ ಒಂದು ಲೋಹವನ್ನು ಉರಿಯುತ್ತಿರುವ ಜ್ವಾಲೆಯಲ್ಲಿ ಉರಿಸಿದಾಗ ಆ ಮ್ಯಾಗ್ನೀಸಿಯಂ ಗಾಳಿಯಲ್ಲಿರುವಂಥ ಆಮ್ಲಜನಕದೊಂದಿಗೆ ವರ್ತಿಸಿ ಮ್ಯಾಗ್ನೀಸಿಯಂ ಆಕ್ಸೈಡ್ ಆಗಿದೆ. ಹಾಗಾದರೆ ಇದನ್ನು ನಾವು ಸಮೀಕರಣ ರೂಪದಲ್ಲಿ ಬರೆದಾಗ ಮ್ಯಾಗ್ನೀಸಿಯಂ ಸಂಕೇತ Mg, ಆಮ್ಲಜನಕದ ಸೂತ್ರ O2, ಈಗ ಬಂದಿರುವಂತಹ ಉತ್ಪನ್ನ MgO ಆಗಿದೆ. ಮಕ್ಕಳೇ, ಇಲ್ಲಿ ಗಮನಿಸಿ, ನಾನು ಹೇಳಿದ ಹಾಗೆ ಇದೊಂದು ಕಚ್ಚಾ ರಾಸಾಯನಿಕ ಸಮೀಕರಣವಾಗಿದೆ. ಕಾರಣ ಮ್ಯಾಗ್ನೀಸಿಯಂ ಪರಮಾಣು ಒಂದಿದೆ ಎಡಭಾಗದಲ್ಲಿ, ಬಲಭಾಗದಲ್ಲಿಯೂ ಕೂಡ ಮ್ಯಾಗ್ನೀಸಿಯಂ ಒಂದಿದೆ. ಎಡಭಾಗದಲ್ಲಿರುವಂಥ ಆಕ್ಸಿಜನ್ ಸಂಖ್ಯೆ 2 ಇದ್ದರೆ ಆಕ್ಸಿಜನ್ ಸಂಖ್ಯೆ ಬಲಭಾಗದಲ್ಲಿ ಒಂದೇ ಇದೆ. ಹಾಗಾಗಿ ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಲ್ಲ. ಹಾಗಾದರೆ ನಾವು ಯಾವುದೇ ಒಂದು ರಾಸಾಯನಿಕ ಸಮೀಕರಣದಲ್ಲಿ ಏನಬೇಕು, ಎಡಭಾಗದಲ್ಲಿರುವಂತಹ ಪರಮಾಣುಗಳು ಬಲಭಾಗದಲ್ಲಿರುವಂತಹ ಪರಮಾಣುಗಳ ಸಂಖ್ಯೆಗೆ ಸಮನಾಗಿರಬೇಕು. ಅಂದರೆ ಮಾತ್ರ ರಾಶಿ ಸಂರಕ್ಷಣಾ ನಿಯಮವನ್ನು ಪಾಲಿಸುತ್ತದೆ ಎಂದು ಹೇಳಬಹುದು. ಹಾಗಾಗಿ ಇಂತಹ ಕ್ರಿಯೆಯಲ್ಲಿ ನಾವು ಸರಿದೂಗಿಸಬೇಕಾದರೆ ನಾವು ಪ್ರಯತ್ನ ಮತ್ತು ಪ್ರಮಾದಗಳ ವಿಧಾನದ ಮೂಲಕ ನಾವು ಮಾಡ್ತೀವಿ, ಈ ಒಂದು ರಾಸಾಯನಿಕ ಸಮೀಕರಣವನ್ನು ಸರಿ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಈಗ ಮ್ಯಾಗ್ನೀಸಿಯಂ ಒಂದದ, ಮ್ಯಾಗ್ನೀಸಿಯಂ ಒಂದದ, O2 ಇದಾವೆ, ಇಲ್ಲಿ O1 ಇದೆ. ಅಲ್ಲಿ O2 ಆಗಬೇಕು. ಹಾಗಂತ ಹೇಳಿ ನಾವು ಈ ಒಂದು ಮ್ಯಾಗ್ನೀಸಿಯಂ ಆಕ್ಸೈಡ್ ಅಥವಾ MgO ಎನ್ನುವುದರ ಮಧ್ಯೆ ಎಲ್ಲಿಯೂ ಕೂಡ ನಾವು 2 ಬರೆಯೋದಿಲ್ಲ. ಹಾಗಾಗಿ Mgಯ ಹತ್ತಿರದಲ್ಲಿ 2 ಹಾಕಬೇಕು. ಆಗೇನಾಗುತ್ತೆ, O2 ಆಯಿತು, Mg 2 ಆಗ್ತದೆ. ಪುನಃ ಈಗ ಆಕ್ಸಿಜನ್ ಸಂಖ್ಯೆ ಸಮವಾಯಿತು. ಈ ಎಡಭಾಗದಲ್ಲಿ ಮ್ಯಾಗ್ನೀಸಿಯಂ 1 ಆಯಿತು, ಬಲಭಾಗದಲ್ಲಿ ಮ್ಯಾಗ್ನೀಸಿಯಮ್ಮು 2 ಆಯಿತು. ಹಾಗಾಗಿ ಪುನಃ ಮತ್ತೆ ನಾವು ಮ್ಯಾಗ್ನೀಸಿಯಮನ್ನು ಸರಿಪಡಿಸ್ಬೇಕಂದ್ರೆ ಈ ಎಡಭಾಗದಲ್ಲಿರುವಂಥ ಮ್ಯಾಗ್ನೀಸಿಯಮ್ನ ಪಕ್ಕದಲ್ಲಿ ಮತ್ತೆ ಪುನಃ 2 ಹಾಕಬೇಕು. ಆಗ 2 ಮ್ಯಾಗ್ನೀಸಿಯಂ ಎಡಭಾಗದಲ್ಲಿ, 2 ಮ್ಯಾಗ್ನೀಸಿಯಂ ಬಲಭಾಗದಲ್ಲಿ, 2 ಆಕ್ಸಿಜನ್ ಎಡಭಾಗದಲ್ಲಿ, 2 ಆಕ್ಸಿಜನ್ನು ಬಲಭಾಗದಲ್ಲಿ ಉಂಟಾಗ್ತದೆ. ಇಲ್ಲಿ ಕಾಣ್ತಾ ಇದೆ ನೋಡಿ, 2Mg + O2 ಬಾಣದ ಗುರುತು 2MgO. ಈ ರೀತಿಯಾಗಿ ನಾವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರಿಬೇಕಾಗ್ತದೆ. ಹಾಗೆ ಮಕ್ಕಳೇ, ಪ್ರಮುಖವಾಗಿ ರಾಸಾಯನಿಕ ಕ್ರಿಯೆಯ ವಿಧಗಳು ಯಾವುವು ಅಂತ ನಿಮಗಾಗಿ ಆಲ್ರೆಡಿ ಇದೇ ಒಂದು ಪಾಠ 8ನೆಯ ತರಗತಿಯಲ್ಲಿ ಕೂಡ ಇತ್ತು. ಪ್ರಮುಖವಾಗಿ 4 ರೀತಿಯ ರಾಸಾಯನಿಕ ಕ್ರಿಯೆಗಳಿದ್ದಾವೆ. ಒಂದು ರಾಸಾಯನಿಕ ಸಂಯೋಗ ಕ್ರಿಯೆ, ಇದನ್ನು ಇಂಗ್ಲೀಷ್ನಲ್ಲಿ ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ ಅಂತಲೂ ಕೂಡ ಕರಿತೇವೆ. ಎರಡನೇದು ರಾಸಾಯನಿಕ ವಿಭಜನೆ ಕ್ರಿಯೆ, ಇದನ್ನು ಕೆಮಿಕಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಎಂದು ಕರೆಯುತ್ತೇವೆ. ಮೂರನೇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ, ಇದನ್ನು ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಎಂದು ಕರೆಯುತ್ತೇವೆ. ನಾಲ್ಕನೇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ, ಇದನ್ನು ಇಂಗ್ಲೀಷ್ನಲ್ಲಿ ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಎಂದು ಕರೆಯುತ್ತೇವೆ. ಇನ್ನೊಂದು ಪ್ರತಿಯೊಂದು ರಾಸಾಯನಿಕ ಕ್ರಿಯೆಗಳು ರೆಡಾಕ್ಸ್ ಕ್ರಿಯೆಗಳೇ. ಹಾಗಾಗಿ ರೆಡಾಕ್ಸ್ ಎನ್ನುವಂಥ ಒಂದು ಕ್ರಿಯೆ ಇದೆ. ಇಲ್ಲಿ ರೆಡಾಕ್ಸ್ ಕ್ರಿಯೆ ಎಂದರೆ ಈ ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಅಂದರೆ ಅಪಕರ್ಷಣೆ ಮತ್ತು ಉತ್ಕರ್ಷಣೆಯಿಂದ ಉಂಟಾದ ಕ್ರಿಯೆ ಎಂದು ಕರೆಯುತ್ತೇವೆ. ಇಷ್ಟು ರಾಸಾಯನಿಕ ಕ್ರಿಯೆಯ ವಿಧಗಳಾಗಿವೆ. ಇನ್ನು ಈ ರೆಡಾಕ್ಸ್ ಕ್ರಿಯೆ ಅಥವಾ ಉತ್ಕರ್ಷಣೆಯಿಂದ ಕೆಲವೊಂದಿಷ್ಟು ಲೋಹಗಳು ಮತ್ತು ಆಹಾರವು ಆಕ್ಸಿಡೇಷನ್ಗೆ ಒಳಗಾಗಿ ಅಥವಾ ಉತ್ಕರ್ಷಣೆಗೆ ಒಳಗಾಗಿ ಸಂಕ್ಷಾರಣ ಮತ್ತು ಕಮಟುವಿಕೆಗೆ ಉಂಟಾಗುತ್ತದೆ. ಅದರ ಬಗ್ಗೆ ನಾನು ಮತ್ತೆ ಮುಂದೆ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ರಾಸಾಯನಿಕ ಕ್ರಿಯೆಯಲ್ಲಿ ಮೊದಲನೆಯ ವಿಧಾನ ರಾಸಾಯನಿಕ ಸಂಯೋಗ ಕ್ರಿಯೆ.
ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೆ ಏನು ಅಂದರೆ ಪ್ರತಿವರ್ತಕ ಎರಡಕ್ಕಿಂತ ಹೆಚ್ಚಾಗಿದ್ದು ಉತ್ಪನ್ನ ಒಂದೇಯಾಗಿದ್ದರೆ ಅಂತಹ ಕ್ರಿಯೆಗಳನ್ನು ರಾಸಾಯನಿಕ ಸಂಯೋಗ ಕ್ರಿಯೆ ಎನ್ನುವರು. ಉದಾಹರಣೆ ನೋಡಿದರೆ A+B ಇವು ಎರಡು ಪ್ರತಿವರ್ತಕಗಳಾಗಿದ್ದು AB ಎನ್ನುವುದು ಒಂದೇ ಉತ್ಪನ್ನವಾಗಿದೆ. ಉದಾಹರಣೆಗೆ ನಾವು ತೆಗೆದುಕೊಂಡರೆ ಕ್ಯಾಲ್ಸಿಯಂ ಆಕ್ಸೈಡನ್ನು ಅಥವಾ ಇದನ್ನು ನಾವು ಸುಟ್ಟ ಸುಣ್ಣ ಎಂದು ಕರೆಯುತ್ತೇವೆ. ಈ ಕ್ಯಾಲ್ಸಿಯಂ ಆಕ್ಸೈಡನ್ನು ನೀರಿನೊಂದಿಗೆ ವರ್ತಿಸಿದಾಗ ಸುಣ್ಣದ ನೀರು ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. ಅದೇ ರೀತಿಯಾಗಿ ನೈಟ್ರೋಜನ್ ಅನಿಲವನ್ನು ಹೈಡ್ರೋಜನ್ ಅನಿಲದೊಂದಿಗೆ ವರ್ತಿಸಿದಾಗ ಅಮೋನಿಯಾ ಬರುತ್ತದೆ. ಇಲ್ಲಿನೂ ಕೂಡ ಇವೆರಡೂ ರಾಸಾಯನಿಕ ಸಮೀಕರಣಗಳು ಕೂಡ ಸರಿದೂಗಿಸಲಾಗಿದೆ. ಈ ರೀತಿಯಾಗಿ ಯಾವುದೇ ಒಂದು ಸಂಯೋಗ ಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಉಷ್ಣವು ಬಿಡುಗಡೆಯಾಗುತ್ತದೆ. ಯಾವುದೇ ಒಂದು ರಾಸಾಯನಿಕ ಸಮೀಕರಣ ನಡೆಯುವ ಸಂದರ್ಭದಲ್ಲಿ ಶಕ್ತಿಯು ಬಿಡುಗಡೆಯಾದರೆ ಅದು ಉಷ್ಣ ರೂಪದಲ್ಲಾಗಲಿ ಬೆಳಕಿನ ರೂಪದಲ್ಲಾಗಲಿ ಅಥವಾ ಇನ್ನಿತರ ಯಾವುದೇ ರೂಪದಲ್ಲಿ ಶಕ್ತಿಯು ಬಿಡುಗಡೆಯಾದರೆ ಅಂತಹ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆ ಎಂದು ಕರೆಯುತ್ತೇವೆ. ಒಂದು ಕ್ರಿಯೆಯಲ್ಲಿ ಉಷ್ಣವು ಬಿಡುಗಡೆಯಾಗುವಂತಹ ಕ್ರಿಯೆಗಳನ್ನು ಬಹಿರುಷ್ಣಕ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆ ಇದನ್ನು ಇಂಗ್ಲೀಷ್ನಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನೀವು ಯಾವುದೇ ಒಂದು ಕಟ್ಟಿಗೆಯನ್ನು ಕೋಲನ್ನು C+O2 CO2 ಸುಟ್ಟಾಗ ಉಷ್ಣ ಬರ್ತದೆ. ಹಾಗೆಯೇ ನೀವು ಉಸಿರಾಟ ಮಾಡಿದಾಗ ನಿಮ್ಮ ದೇಹದಲ್ಲಿರುವಂತಹ ಗ್ಲೂಕೋಸು ವಿಭಜನೆಯಾಗಿ ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಇಲ್ಲಿ ಕೂಡ ಬಿಡುಗಡೆಯಾಗುವಂತಹ ಶಕ್ತಿನೂ ಕೂಡ ಏನಾಗಿದೆ ಉಷ್ಣ ರೂಪದಲ್ಲಿರುವುದರಿಂದ ಇದು ಕೂಡ ನಾವು ಉಸಿರಾಟ ಮಾಡುವಂಥ ಕ್ರಿಯೆನೂ ಕೂಡ ಒಂದೇನಾಗಿದೆಪ್ಪ ಅಂದರೆ ಏನಾಗಿದೆ ಅದು ಕೂಡ ಒಂದು ಸಂಯೋಗ ಬಹಿರುಷ್ಣಕ ಕ್ರಿಯೆಯಾಗಿದೆ ಎಂದು ನಾವು ಹೇಳ್ಬೋದು. ಇನ್ನು ಎರಡನೆಯ ರಾಸಾಯನಿಕ ಕ್ರಿಯೆ ರಾಸಾಯನಿಕ ವಿಭಜನೆ ಕ್ರಿಯೆ. ರಾಸಾಯನಿಕ ವಿಭಜನೆ ಕ್ರಿಯೆ ಎಂದರೆ ಏನಪ್ಪ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಸಂಯೋಗ ಕ್ರಿಯೆಯಲ್ಲಿ ಪ್ರತಿವರ್ತಕ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿರ್ಬೋದು, ಬಟ್ ಉತ್ಪನ್ನ ಒಂದೇ ಆಗಿರುತ್ತದೆ. ಆದರೆ ರಾಸಾಯನಿಕ ವಿಭಜನೆ ಕ್ರಿಯೆಯು ರಾಸಾಯನಿಕ ಸಂಯೋಗ ಕ್ರಿಯೆಯ ವಿರುದ್ಧ ಕ್ರಿಯೆಯಾಗಿದೆ ಎಂದು ಹೇಳಬಹುದು. ಇಲ್ಲಿ ಪ್ರತಿವರ್ತಕ ಒಂದೇ ಇದ್ದು ಉತ್ಪನ್ನ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿರುತ್ತೇವೆ. ಇಂತಹ ಕ್ರಿಯೆಯನ್ನು ನಾವು ರಾಸಾಯನಿಕ ವಿಭಜನೆ ಕ್ರಿಯೆ ಕೆಮಿಕಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಎಂದು ಕರೆಯುತ್ತೇವೆ. ಹಾಗಾದರೆ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆ ಗಮನಿಸೋಣ. ಉದಾಹರಣೆಗೆ ABC ಎನ್ನುವಂಥ ಒಂದು ಪ್ರತಿವರ್ತಕವಿದ್ದು ಅದು ವಿಭಜನೆ ಹೊಂದಿ ಮೂರು ಪ್ರತಿವರ್ತಕವಾಗಿದೆ. ಮೂರು ಉತ್ಪನ್ನಗಳಾಗಿದೆ. ABC ಎನ್ನುವಂಥ ಮೂರು ಉತ್ಪನ್ನಗಳಾಗಿವೆ. ಅದನ್ನು ನಾವು ರಾಸಾಯನಿಕ ಸಮೀಕರಣ ನೋಡುವುದಾದರೆ ಕಬ್ಬಿಣದ ಸಲ್ಫೇಟ್ ಎನ್ನುವಂತಹ ಒಂದು ರಾಸಾಯನಿಕ ವಸ್ತುವನ್ನು ಪ್ರಾಣದಲ್ಲಿ ಹಾಕಿ ಕಾಯಿಸಿದಾಗ ಕಬ್ಬಿಣದ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗುತ್ತದೆ. ಇಲ್ಲಿ ವೀಕ್ಷಣೆ ಮಾಡಿ, ಕೇವಲ ಒಂದೇ ಪ್ರತಿವರ್ತಕವಿದೆ. ಉತ್ಪನ್ನ ಕಬ್ಬಿಣದ ಆಕ್ಸೈಡ್ ಇದೆ, ಸಲ್ಫರ್ ಡೈಆಕ್ಸೈಡ್ ಇದೆ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಇದೆ. ಹಾಗೆಯೇ ಮೂರನೆಯ ಒಂದು ಸಮೀಕರಣ ನೋಡಿದಾಗ CaCO3 ಕ್ಯಾಲ್ಸಿಯಂ ಕಾರ್ಬೊನೇಟ್, ಇದನ್ನು ನಿಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಸುಣ್ಣದ ಕಲ್ಲು. ಈ ಸುಣ್ಣದ ಕಲ್ಲನ್ನು ಸುಟ್ಟಾಗ ಆ ಸುಣ್ಣದ ಕಲ್ಲು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ CO2 ಆಗಿ ಪರಿವರ್ತನೆಯಾಗ್ತದೆ. ಅದೇ ರೀತಿಯಾಗಿ ಇನ್ನೊಂದು ಸಂಯುಕ್ತವಾಗಿರುವಂಥ ಸೀಸದ ನೈಟ್ರೇಟನ್ನು ಪ್ರಾಣದಲ್ಲಿ ಹಾಕಿ ಕಾಯಿಸಿದಾಗ ಸೀಸದ ನೈಟ್ರೇಟು ವಿಭಜನೆಯಾಗಿ ಸೀಸದ ಆಕ್ಸೈಡ್ ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಆಗಿ ಪರಿವರ್ತನೆಯಾಗ್ತದೆ. ಈ ರೀತಿಯಾಗಿ ಪ್ರತಿವರ್ತಕ ಒಂದೇ ಆಗಿರ್ತದೆ. ಉತ್ಪನ್ನಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿರುತ್ತವೆ. ಸಾಮಾನ್ಯವಾಗಿ ವಿಭಜನೆ ಕ್ರಿಯೆ ನಡಿಬೇಕಾದರೆ ನಾವು ಶಕ್ತಿಯನ್ನು ಆ ಕ್ರಿಯೆಗೆ ಕೊಡುತ್ತೇವೆ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡಿಲಿಕ್ಕೆ ನಾವು ಬಾಹ್ಯ ರೂಪದ ಮೂಲಕ ಶಕ್ತಿಯನ್ನು ಒದಗಿಸಿದರೆ ಅಥವಾ ಶಕ್ತಿ ಹೀರಿಕೆಯಾದರೆ ಅಂತಹ ಕ್ರಿಯೆಗಳನ್ನು ಅಂತರ್ ಉಷ್ಣಕ ಕ್ರಿಯೆ ಎಂದು ಕರೆಯುತ್ತೇವೆ. ಇದನ್ನು ಇಂಗ್ಲೀಷ್ನಲ್ಲಿ ಎಂಡೋಥರ್ಮಿಕ್ ರಿಯಾಕ್ಷನ್ ಎಂದು ಕರೆಯುತ್ತೇವೆ. ಎಲ್ಲ ರಾಸಾಯನಿಕ ವಿಭಜನೆ ಕ್ರಿಯೆಗಳು ಅಂತರುಷ್ಣಕ ಕ್ರಿಯೆಗಳಾಗಿವೆ. ಇಲ್ಲಿ ಉಷ್ಣವನ್ನು ಕೊಡಲಾಗಿದೆ. ಹಾಗೆ ನಾವು
ಸಾಮಾನ್ಯವಾಗಿ ಬಳಸುವಂತಹ ಒಂದು ಅಣು ನೀರು. ಆ ನೀರು 2 ಹೈಡ್ರೋಜನ್ ಪರಮಾಣು ಮತ್ತು ಒಂದು ಆಮ್ಲಜನಕದ ಪರಮಾಣು ಸೇರಿ ನೀರಾಗಿದೆ. ಆ ನೀರಿಗೆ ನಾವು ವಿದ್ಯುತ್ ಶಕ್ತಿಯನ್ನು ಹಾಯಿಸಿದಾಗ ನೀರು ವಿಭಜನೆಯಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳಾಗಿ ಬೇರ್ಪಡುತ್ತವೆ. ಹಾಗಾಗಿ ಇದೂ ಕೂಡ ಒಂದು ವಿಭಜನೆ ಕ್ರಿಯೆಗೆ ಉದಾಹರಣೆಯಾಗಿದೆ. ಅದೇ ರೀತಿಯಾಗಿ ಈ ಬೆಳ್ಳಿಯ ಕ್ಲೋರೈಡ್ ಮತ್ತು ಬೆಳ್ಳಿಯ ಬ್ರೋಮೈಡ್ ದ್ರಾವಣವನ್ನು ನಾವು ಸೂರ್ಯನ ಬೆಳಕಿಗಿಟ್ಟಾಗ ಆ ಸೂರ್ಯನ ಬೆಳಕಿನ ಶಕ್ತಿಯನ್ನು ಹೀರಿಕೊಂಡಂತಹ ಬೆಳ್ಳಿಯ ಕ್ಲೋರೈಡ್ ಮತ್ತು ಬೆಳ್ಳಿಯ ಬ್ರೋಮೈಡ್ ದ್ರಾವಣಗಳು ಬೆಳ್ಳಿ ಮತ್ತು ಕ್ಲೋರಿನ್ ಅನಿಲವಾಗಿಯೂ ಮತ್ತು ಬೆಳ್ಳಿ ಮತ್ತು ಬ್ರೋಮಿನ್ ಅನಿಲವಾಗಿ ಪರಿವರ್ತನೆ ಆಗ್ತದೆ. ಸಾಮಾನ್ಯವಾಗಿ ಎರಡು ಕ್ರಿಯೆಗಳನ್ನು ಹಿಂದಿನ ದಿನಗಳಲ್ಲಿ ಈ ಕಪ್ಪು ಬಿಳುಪಿನ ಛಾಯಾಚಿತ್ರಗಳಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದರು ಅಂತ ನಮಗೆ ಗೊತ್ತಾಗ್ತಾಯಿದೆ. ಒಂದು ವೇಳೆ ನಿಮ್ಮ ಮನೇಲಿ ಏನಾದರೂ ಹಳೆಯ ಕಾಲದ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಇದ್ದರೆ ಆ ಫೋಟೋಸನ್ನು ಮಾಡಲಿಕ್ಕೆ ಈ ಎರಡು ಸಂಯುಕ್ತಗಳನ್ನು ಬಳಕೆ ಮಾಡಿ ಅವುಗಳನ್ನು ತಯಾರು ಮಾಡ್ತಿದ್ರು ಅಂತ ನಾವಾಗ ತಿಳ್ಕೊಳ್ಬಹುದು. ಇನ್ನು ರಾಸಾಯನಿಕ ಕ್ರಿಯೆಯ ಮೂರನೆಯ ವಿಧಾನ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಹೆಚ್ಚು ಕ್ರಿಯಾಪಟುವನ್ನು ಹೊಂದಿರುವಂತಹ ಲೋಹ ಕಡಿಮೆ ಕ್ರಿಯಾಪಟುವನ್ನು ಹೊಂದಿರುವಂಥ ಲೋಹಗಳನ್ನು ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸುತ್ತೇವೆ. ಇಂತಹ ಕ್ರಿಯೆಗೆ ಸ್ಥಾನಪಲ್ಲಟ ಕ್ರಿಯೆ ಅಥವಾ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಎಂದು ಕರೆಯುತ್ತೇವೆ. ಹಾಗೆ ಇಲ್ಲಿ ಉದಾಹರಣೆ ನೋಡಿದ್ರೆ AB ಎನ್ನುವುದು ಒಂದು ಸಂಯುಕ್ತ ಪ್ಲಸ್ C ಎನ್ನುವುದು ಒಂದು ಲೋಹ. ಏನಾಗಿದೆ, ಸಿನ ಕ್ರಿಯಾಕಾರತ್ವ ಎಗಿಂತ ಹೆಚ್ಚಾಗಿರುವುದರಿಂದ ಎಯನ್ನು ಸ್ಥಾನಪಲ್ಲಟಗೊಳಿಸಿ ಸಿಯು ಬಿಯೊಂದಿಗೆ ಸೇರಿಕೊಳ್ತದೆ. ಅದನ್ನೇ ನಾವು ಸಮೀಕರಣದ ಮೂಲಕ ನೋಡಬೇಕಾದರೆ ತಾಮ್ರ ಸಲ್ಫೇಟ್ ದ್ರಾವಣಕ್ಕೆ, ಅಂದರೆ ಸಾಮಾನ್ಯವಾಗಿ ಇದನ್ನು ತಾಮ್ರ ಸಲ್ಫೇಟ್ ದ್ರಾವಣಕ್ಕೆ ನಾವು ಒಂದು ಕಬ್ಬಿಣದ ಚೂರನ್ನು ಹಾಕಿದಾಗ ನಾವು ಚೆನ್ನಾಗಿ ಹೇಳಬೇಕಂದ್ರೆ ತಾಮ್ರ ಸಲ್ಫೇಟ್ ದ್ರಾವಣ ಕಬ್ಬಿಣದ ಪುಡಿಯನ್ನು ಹಾಕಿಬಿಟ್ರೆ ಸಂಪೂರ್ಣವಾಗಿ ಕಬ್ಬಿಣದ ಪುಡಿ ಏನಾಗುತ್ತೆ, ತಾಮ್ರವಾಗಿ ಬದಲಾವಣೆಯಾಗ್ತದೆ. ಕಾರಣ ತಾಮ್ರದ ಕ್ರಿಯಾಕಾರತ್ವವು ಕಬ್ಬಿಣಕ್ಕಿಂತ ಕಡಿಮೆಯಾಗಿದೆ. ಹಾಗಾಗಿ ಕಬ್ಬಿಣವು ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಅದೇ ರೀತಿಯಾಗಿ ಜಿಂಕ್ ಪ್ಲಸ್ HCl ನೋಡಿದಾಗ ಆಗಿದೆ 2Zn ಪ್ಲಸ್ 2HCl 2ZnCl ಪ್ಲಸ್ H2 ಆಗಿದೆ. ಸಾಮಾನ್ಯವಾಗಿ ಇಲ್ಲಿ ಜಿಂಕ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲವು ಸ್ಥಾನಪಲ್ಲಟಗೊಳಿಸಲಾಗಿದೆ. ಜಿಂಕ್ ಪ್ಲಸ್ CuSO4 ನೋಡಿದಾಗ ಜಿಂಕ್ನ ಕ್ರಿಯಾಕಾರತ್ವ Cu ಹೆಚ್ಚಾಗಿದೆ. ಹಾಗಾಗಿ Cu ಹೊರಗೆ ಹೋಗಿದೆ, ಜಿಂಕು ಸಲ್ಫೇಟ್ನೊಂದಿಗೆ ಸೇರಿ ಜಿಂಕ್ ಸಲ್ಫೇಟ್ ಆಗಿದೆ. ಈ ರೀತಿಯಾಗಿ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರುವಂಥ ಒಂದು ಲೋಹ ಅಥವಾ ಒಂದು ಧಾತು ಕಡಿಮೆ ಕ್ರಿಯಾಕಾರತ್ವ ಹೊಂದಿರುವಂತಹ ಲೋಹ ಅಥವಾ ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತೇವೆ. ಇಂತಹ ಕ್ರಿಯೆಗೆ ನಾವು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ ಅಥವಾ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಲೂ ಕೂಡ ಕರೀತೇವೆ. ನಾಲ್ಕನೆಯ ವಿಧಾನ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ಸಾಮಾನ್ಯವಾಗಿ ಒಂದು ಸಂಯುಕ್ತದಲ್ಲಿ ಪ್ರಮುಖವಾಗಿ 2 ಅಯಾನು ಇರುತ್ತವೆ. ಒಂದು ಧನಾಯನು ಒಂದು ಋಣಾಯನು ಸೇರಿ ಒಂದು ಸಂಯುಕ್ತ ಉಂಟಾಗುತ್ತದೆ. ಹಾಗಾದರೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದರೆ ಏನಪ್ಪ ಅಂದರೆ 2 ಸಂಯುಕ್ತಗಳಲ್ಲಿರುವಂಥ ಅಯಾನುಗಳು ಪರಸ್ಪರ ವಿನಿಮಯವಾಗುವಂತಹ ಕ್ರಿಯೆಗೆ ನಾವು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಎಂದು ಕೂಡ ಕರೆಯುತ್ತೇವೆ. ಸಾಮಾನ್ಯವಾಗಿ ರಾಸಾಯನಿಕ ದ್ವಿಸ್ಥಾನಪಲ್ಲಟದಲ್ಲಿ ಕೆಲವೊಂದಿಷ್ಟು ಬಾರಿ ಜಲವಿಲೀನಗೊಳ್ಳದ ಅಂದರೆ ನೀರಿನಲ್ಲಿ ಕರಗದಂತಹ ವಸ್ತುಗಳು ಕೂಡ ಉಂಟಾಗುತ್ತವೆ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನೀರಿನಲ್ಲಿ ಕರಗದೇ ಇರುವಂತಹ ವಸ್ತುಗಳು ಉಂಟಾದರೆ ಅದನ್ನು ಪ್ರಕ್ಷೇಪ ಎಂದು ಕರೆಯುತ್ತೇವೆ. ಪ್ರಕ್ಷೇಪ ಉಂಟಾದರೆ ಅಂತಹ ಕ್ರಿಯೆಗಳನ್ನು ಪ್ರಕ್ಷೇಪಣ ಕ್ರಿಯೆ ಅಥವಾ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಎಂದು ಕರೆಯುತ್ತೇವೆ. ಇಲ್ಲಿ ಉದಾಹರಣೆ ನಾವು ಸುಲಭವಾಗಿ ಸರಳವಾಗಿ ಹೇಳಬೇಕಂದ್ರೆ AB ಎನ್ನುವಂಥ ಒಂದು ಸಂಯುಕ್ತ CD ಎನ್ನುವಂಥ ಒಂದು ಸಂಯುಕ್ತವಾಗಿದೆ. ಏನಾಗಿದೆ, A ಮತ್ತು C ಪರಸ್ಪರ ಏನಾಗಿವೆ, ತಮ್ಮ ಸ್ಥಾನವನ್ನು ವಿನಿಮಯ ಮಾಡಿಕೊಂಡಿವೆ. A ಇದ್ದಲ್ಲೇ C ಬಂದದ, C ಇದ್ದಲ್ಲೇ A ಬಂದದ. ಈ ರೀತಿಯಾಗಿ ಪರಸ್ಪರ ಅಯಾನುಗಳ ವಿನಿಮಯದಿಂದ ಉಂಟಾಗುವಂತಹ ಕ್ರಿಯೆಗೆ ನಾವು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ. ಅದನ್ನು ನಾವು
ಸೋಡಿಯಂ ಸಲ್ಫೈಡ್ ಮತ್ತು ಬೇರಿಯಂ ಕ್ಲೋರೈಡ್ ಎನ್ನುವಂಥ ಎರಡು ಸಂಯುಕ್ತಗಳು ರಾಸಾಯನಿಕವಾಗಿ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ ಎನ್ನುವಂತಹ ಸಂಯುಕ್ತಗಳು ಉಂಟಾಗುತ್ತವೆ. ಇಲ್ಲಿ ಬೇರಿಯಂ ಸಲ್ಫೈಟ್ ಎನ್ನುವಂಥ ಸಂಯುಕ್ತವು ಜಲ ವಿಲೀನಗೊಳ್ಳದ ಪ್ರಕ್ಷೇಪವಾಗಿ ಉತ್ಪತ್ತಿಯಾಗುತ್ತದೆ. ಅದೇ ರೀತಿಯಾಗಿ ಸೀಸದ ನೈಟ್ರೇಟನ್ನು ಪೊಟ್ಯಾಸಿಯಂ ಅಯೋಡೈಡ್ನೊಂದಿಗೆ ವರ್ತಿಸಿದಾಗ ಪೊಟ್ಯಾಸಿಯಂ ನೈಟ್ರೇಟ್ ಪ್ಲಸ್ ಸೀಸದ ಅಯೋಡೈಡ್ ಆಗುತ್ತದೆ. ಇಲ್ಲಿನೂ ಕೂಡ ಸೀಸದ ಅಯೋಡೈಡ್ ನೀರಿನಲ್ಲಿ ವಿಲೀನಗೊಳ್ಳದ ವಸ್ತುವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಇವೆರಡು ಕ್ರಿಯೆಗಳು ಪ್ರಕ್ಷೇಪಣ ಕ್ರಿಯೆ ಎಂದು ಕೂಡ ನಾವು ಕರೆಯಬಹುದು. ಇನ್ನು ರಾಸಾಯನಿಕ ಕ್ರಿಯೆಯಲ್ಲಿ ವಿಶೇಷವಾದ 5ನೇ ಕ್ರಿಯೆಯಿದೆ, ಅದೇ ರೆಡಾಕ್ಸ್ ಕ್ರಿಯೆಗಳು. ನಾವು ಮೊದಲೇ ಹೇಳಿದಾಗೆ ಇಲ್ಲಿ ರೆಡಾಕ್ಸ್ ಎನ್ನುವುದು ಎರಡು ಪದಗಳನ್ನು ಸೇರಿಸಿ ಬರೆಯಲಾಗಿದೆ. ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಕಂಬೈನ್ ಟು ಫಾರ್ಮ್ ರೆಡಾಕ್ಸ್ ರೆಡಾಕ್ಸ್ ರಿಯಾಕ್ಷನ್ ಅಂತ ನಾವು ಕರೆಯುತ್ತೇವೆ. ಹಾಗಾದರೆ ಇದನ್ನು ಕನ್ನಡದಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಎಂದು ಕೂಡ ನಾವು ಕರೀಬಹುದು. ಹಾಗಾಗಿ ಮೊದಲಿಗೆ ಉತ್ಕರ್ಷಣೆ ಎಂದರೇನು ಅಂತ ನೋಡೋಣ. ಯಾವುದೇ ಒಂದು ವಸ್ತು ಆಮ್ಲಜನಕವನ್ನು ಪಡೆದುಕೊಂಡರೆ ಅದು ಉತ್ಕರ್ಷಣೆಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಯಾವುದೇ ಒಂದು ವಸ್ತು ತನ್ನಲ್ಲಿರುವಂಥ ಆಮ್ಲಜನಕವನ್ನು ಕಳೆದುಕೊಂಡರೆ ಅದು ಅಪಕರ್ಷಣೆಯನ್ನು ಹೊಂದಿದೆ ಎಂದು ನಾವು ಹೇಳಬಹುದು. ಉದಾಹರಣೆಗೆ ಈ ತಾಮ್ರವು ಆಮ್ಲಜನಕದೊಂದಿಗೆ ವರ್ತನೆ ಮಾಡಿ ತಾಮ್ರದ ಆಕ್ಸೈಡ್ ಆಗಿದೆ. ಹಾಗಾದರೆ ನಾವು ಇಲ್ಲಿ ಹೇಗೆ ಹೇಳಬೇಕೆಂದರೆ ತಾಮ್ರವು ಉತ್ಕರ್ಷಣೆಗೊಂಡು ತಾಮ್ರದ ಆಕ್ಸೈಡ್ ಆಗಿದೆ. ಅದೇ ರೀತಿಯಾಗಿ ಮ್ಯಾಗ್ನೇಷಿಯಮು ಉತ್ಕರ್ಷಣೆಯನ್ನು ಹೊಂದಿ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿದೆ ಎಂದು ನಾವು ಹೇಳಬೇಕಾಗುತ್ತದೆ. ಅಪಕರ್ಷಣ ಕ್ರಿಯೆ ಎಂದರೆ ಯಾವುದೇ ಒಂದು ಸಂಯುಕ್ತವು ತನ್ನಲ್ಲಿರುವಂಥ ಆಮ್ಲಜನಕವನ್ನು ಕಳೆದುಕೊಂಡರೆ ಅಂತಹ ಕ್ರಿಯೆಗೆ ನಾವು ಅಪಕರ್ಷಣೆ ಕ್ರಿಯೆ ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ರಿಡಕ್ಷನ್ ರಿಯಾಕ್ಷನ್ ಎಂದು ಕೂಡ ನಾವು ಕರೆಯುತ್ತೇವೆ. ಉದಾಹರಣೆಗೆ ಪಾದರಸದ ಆಕ್ಸೈಡ್ಗೆ ಉಷ್ಣವನ್ನು ಕೊಟ್ಟಾಗ ಪಾದರಸ ಪ್ಲಸ್ ಆಮ್ಲಜನಕ ಉಂಟಾಗುತ್ತದೆ. ಇಲ್ಲಿ ಪಾದರಸದ ಆಕ್ಸೈಡು ಅಪಕರ್ಷಣೆಗೊಂಡು ಪಾದರಸವಾಗಿದೆ. ಈ ರೀತಿಯಾಗಿ ಯಾವುದೇ ಒಂದು ವಸ್ತುವು ತನ್ನಲ್ಲಿರುವಂಥ ಆಮ್ಲಜನಕವನ್ನು ಕಳೆದುಕೊಂಡರೆ ಅಂತಹ ಕ್ರಿಯೆಗಳನ್ನು ನಾವು ಅಪಕರ್ಷಣ ಕ್ರಿಯೆ ಎಂದು ಕರೆಯುತ್ತೇವೆ. ಇನ್ನು ರೆಡಾಕ್ಸ್ ಕ್ರಿಯೆ ಎಂದರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅಪಕರ್ಷಣೆ ಮತ್ತು ಉತ್ಕರ್ಷಣೆ ಎರಡೂ ಕ್ರಿಯೆಗಳು ನಡೆದರೆ ಅಂತಹ ಕ್ರಿಯೆಗೆ ನಾವು ರೆಡಾಕ್ಸ್ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆ ನೋಡಿ, ತಾಮ್ರದ ಆಕ್ಸೈಡ್ಗೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿದಾಗ ತಾಮ್ರದ ಆಕ್ಸೈಡು ಅಪಕರ್ಷಣೆಗೊಂಡು ತಾಮ್ರವಾದರೆ ಹೈಡ್ರೋಜನ್ನು ಉತ್ಕರ್ಷಣೆಗೊಂಡು ನೀರಾಗಿದೆ ಎಂದು ನಾವು ಹೇಳಬಹುದು. ಈ ರೀತಿಯಾಗಿ ಆಮ್ಲಜನಕವನ್ನು ಪಡೆದುಕೊಂಡರೆ ಉತ್ಕರ್ಷಣೆಯಾಗಿದೆ, ಆಮ್ಲಜನಕವನ್ನು ಕಳೆದುಕೊಂಡರೆ ಅದನ್ನು ಅಪಕರ್ಷಣೆಯ ಕ್ರಿಯೆ ಎಂದು ಕರೆಯುತ್ತೇವೆ. ಈ ಸಾಮಾನ್ಯವಾಗಿ ಉತ್ಕರ್ಷಣೆಯಿಂದ ನಾವು ಬಳಸುವಂತಹ ಸಾಕಷ್ಟು ಲೋಹಗಳು ಏನಾಗ್ತಾ ಇದ್ದಾವೆ ಅಂದರೆ ಅವು ಹಾಳಾಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಉತ್ಕರ್ಷಣೆ ಕ್ರಿಯೆಯಿಂದ ನಾವು ತಯಾರಿಸುವಂತಹ ಎಣ್ಣೆ ಅಥವಾ ಕೊಬ್ಬಿನಿಂದ ಮಾಡಲ್ಪಟ್ಟಿರುವಂಥ ಆಹಾರ ಕೂಡ ಹಾಳಾಗ್ತಾ ಇದೆ. ಸಾಮಾನ್ಯವಾಗಿ ಈ ಉತ್ಕರ್ಷಣ ಕ್ರಿಯೆಯಿಂದ ಎರಡು ದೊಡ್ಡ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಒಂದು ಸಂಕ್ಷಾರಣ, ಇನ್ನೊಂದು ಕಮ್ಮಟುವಿಕೆ. ಹಾಗಾದರೆ ಸಂಕ್ಷಾರಣ ಅಂದರೂ ಅಷ್ಟೇ, ನಶಿಸುವಿಕೆ ಎಂದರೂ ಅಷ್ಟೇ, ಕೊರೆಯುವಿಕೆ ಎಂದರೂ ಅಷ್ಟೇ, ಅಥವಾ ಲೋಹಗಳು ತುಕ್ಕಿಡಿಯುವಿಕೆ ಎಂದರೂ ಅಷ್ಟೇ, ಲೋಹಗಳು ಸವೆತಕ್ಕೆ ಒಳಗಾಗುವುದೆಂದರೂ ಅಷ್ಟೇ. ಹಾಗೆ ಸಂಕ್ಷಾರಣ ಅಂದರೆ ಲೋಹಗಳಂಥ ಕೆಲವೊಂದಿಷ್ಟು ವಸ್ತುಗಳು ಗಾಳಿಯೊಂದಿಗೆ, ನೀರಿನೊಂದಿಗೆ, ಆಮ್ಲಗಳೊಂದಿಗೆ ವರ್ತಿಸಿ ಸವೆತಕ್ಕೆ ಒಳಗಾಗುತ್ತೇವೆ. ಈ ಪ್ರಕ್ರಿಯೆಗೆ ನಾವು ಸಂಕ್ಷಾರಣ ಅಥವಾ ಇಂಗ್ಲೀಷ್ನಲ್ಲಿ ಕೊರೋಸನ್ ರಿಯಾಕ್ಷನ್ ಎಂದು ಕೂಡ ಕರೆಯುತ್ತೇವೆ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಮನೆಗಳಲ್ಲಿ ಯಾವುದೇ ಒಂದು ಕಬ್ಬಿಣದ ವಸ್ತುವನ್ನು ನಾವು ಬಳಕೆ ಮಾಡಬೇಕು. ಉದಾಹರಣೆಗೆ ನಮ್ಮ ಮನೆಯಲ್ಲಿರುವಂಥ ಕಿಟಕಿಗೆ ಹಾಕಿರುವಂಥ ಕಬ್ಬಿಣದ ಸರಳುಗಳಿಗೆ ನಾವು ಬಣ್ಣವನ್ನು ಹಚ್ಚುತ್ತೇವೆ. ಕಾರಣ ಇಷ್ಟೇ, ಆ ಕಬ್ಬಿಣವು ಗಾಳಿಯೊಂದಿಗೆ ವರ್ತನೆ ಮಾಡಿ ಉತ್ಕರ್ಷಣೆಗೊಂಡು ಕಬ್ಬಿಣದ ಆಕ್ಸೈಡ್ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ. ಹಾಗಾಗಿ ನಾವು ಲೋಹಗಳು ಉತ್ಕರ್ಷಣೆಗೆ ಒಳಗಾಗುವುದನ್ನು ಸಂಕ್ಷಾರಣದಿಂದ ತಪ್ಪಿಸುವ ಸಲುವಾಗಿ ಆ ಒಂದು ಲೋಹಗಳಿಗೆ ಬಣ್ಣವನ್ನು ಲೇಪನ ಮಾಡುತ್ತೇವೆ, ಅಥವಾ ಎಣ್ಣೆಯನ್ನು ಲೇಪನ ಮಾಡುತ್ತೇವೆ, ಅಥವಾ ಕಡಿಮೆ ಕ್ರಿಯಾಕಾರತ್ವ ಲೋಹಗಳನ್ನು ಲೇಪನೆ ಮಾಡುತ್ತೇವೆ, ಅಥವಾ ಮಿಶ್ರ ಲೋಹಗಳನ್ನು ಮಾಡುತ್ತೇವೆ, ಅಥವಾ ಡಾಂಬರನ್ನು ಬಳಿಯುತ್ತೇವೆ. ಈ ರೀತಿಯಾಗಿ
ಹಲವಾರು ವಿಧಾನಗಳ ಮೂಲಕ ನಾವು ಸಾಧ್ಯವಾದ ಮಟ್ಟಿಗೆ ಈ ಸಂಕ್ಷಾರಣವನ್ನು ಅಥವಾ ಲೋಹಗಳು ತುಕ್ಕು ಹಿಡಿಯುವುದನ್ನು ತಪ್ಪಿಸಲಿಕ್ಕೆ ಈ ವಿಧಾನಗಳ ಮೂಲಕ ನಾವು ಮಾಡ್ತೇವೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇನ್ನೊಂದು ಪ್ರಮುಖ ಉತ್ಕರ್ಷಣೆಯಿಂದ ಆಗುವ ತೊಂದರೆ ಏನಪ್ಪ ಅಂದರೆ ಕಮಟುವಿಕೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ರ್ಯಾನ್ಸಿಡಿಟಿ ಎಂದು ಕರೆಯುತ್ತೇವೆ. ಅಂದರೆ ಕೆಲವೊಂದಿಷ್ಟು ಎಣ್ಣೆ ಮತ್ತು ಕೊಬ್ಬಿನಿಂದ ಮಾಡಲ್ಪಟ್ಟಿರುವಂಥ ಆಹಾರ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣೆಯನ್ನು ಹೊಂದಿ ಆ ಆಹಾರದ ರುಚಿಯನ್ನು ಮತ್ತು ವಾಸನೆಯನ್ನು ಬದಲಾಯಿಸುತ್ತೇವೆ. ಇಂತಹ ಕ್ರಿಯೆಗೆ ನಾವೇನಂತಪ್ಪ ಅಂದರೆ ಕಮಟುವಿಕೆ. ಅಂದರೆ ಎಣ್ಣೆ ಮತ್ತು ಕೊಬ್ಬಿನಿಂದ ಮಾಡಲ್ಪಟ್ಟಿರುವಂತಹ ಪದಾರ್ಥಗಳು ಗಾಳಿಯೊಂದಿಗೆ ಉತ್ಕರ್ಷಣೆಯನ್ನು ಹೊಂದಿ ಆ ಆಹಾರದ ರುಚಿಯನ್ನು ಮತ್ತು ವಾಸನೆಯನ್ನು ಬದಲಾಯಿಸುವ ಒಂದು ಪ್ರಕ್ರಿಯೆಗೆ ನಾವು ಕಮಟುವಿಕೆ ಅಥವಾ ರ್ಯಾನ್ಸಿಡಿಟಿ ಎಂದು ಕರೆಯುತ್ತೇವೆ. ಈ ಕಮಟುವಿಕೆ ಆಗುವುದರಿಂದ ಆಹಾರವು ತಿನ್ನಲಿಕ್ಕೆ ಯೋಗ್ಯವಾಗಿರುವುದಿಲ್ಲ. ಸಾಮಾನ್ಯವಾಗಿ ನೀವೆಲ್ಲ ನಮ್ಮ ಜೀವನ ಸಾಕಷ್ಟು ಬಾರಿ ಈ ಚಿಪ್ಸ್ಗಳನ್ನು ತಿನ್ನುವಂಥ ಹವ್ಯಾಸವನ್ನು ಇಟ್ಟಿರ್ತೇವೆ. ಸಾಮಾನ್ಯವಾಗಿ ಈ ಚಿಪ್ಸಿನ ಪಾಕೆಟಿನ ಒಳಗಡೆ ಒಂದು ಅನಿಲವನ್ನು ತುಂಬಿರ್ತಾರೆ. ಆ ಅನಿಲವು ನೈಟ್ರೋಜನ್ ಅನಿಲವಾಗಿದೆ. ಆ ನೈಟ್ರೋಜನ್ ಅನಿಲವು ಪ್ರತಿ ಉತ್ಕರ್ಷಕವಾಗಿ ಕೆಲಸವನ್ನು ಮಾಡ್ತದೆ. ಪ್ರತಿ ಉತ್ಕರ್ಷಕ ಅಂದರೆ ಉತ್ಕರ್ಷಣೆಯಾಗುವುದನ್ನು ತಡೆಯುತ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಚಕ್ಕಲಿಯನ್ನು ಮಾಡಿ ಒಂದು ವಾರ ಇಟ್ಟರೆ ಆ ಚಕ್ಕಲಿ ಕಮಟು ವಾಸನೆಯನ್ನು ಉಂಟು ಮಾಡ್ತದೆ ಅಥವಾ ಅದು ರುಚಿ ಅದರ ವಾಸನೆ ಬದಲಾಗ್ತದೆ. ಆದರೆ ಈ ಕಾರ್ಖಾನೆಗಳು ತಯಾರಿಸಿರುವಂತಹ ಆ ಚಕ್ಕಲಿಯ ಪಾಕೆಟು ತಿಂಗಳಗಟ್ಟಲೆ ಇಟ್ಟರೂ ಕೂಡ ಏನಾಗಲ್ಲ ಹಾಳಾಗೋದಿಲ್ಲ. ಕಾರಣ ಆ ಪಾಕೆಟಿನ ಒಳಗಡೆ ತುಂಬಿರುವಂತಹ ಅನಿಲವಿದೆಯಲ್ಲ ಅದು ಪ್ರತಿ ಉತ್ಕರ್ಷಕವಾಗಿ ಕಾರ್ಯವನ್ನು ಮಾಡ್ತದೆ. ಪ್ರತಿ ಉತ್ಕರ್ಷಕ ಎಂದರೇನಪ್ಪ ಅಂದರೆ ಉತ್ಕರ್ಷಣೆಯನ್ನು ತಡಿಲಿಕ್ಕೆ ಬಳಸುವಂತಹ ವಸ್ತು. ಸಾಮಾನ್ಯವಾಗಿ ಚಿಪ್ಸ್ಗಳಲ್ಲಿ ನೈಟ್ರೋಜನನ್ನು ಪ್ರತಿ ಉತ್ಕರ್ಷಕವಾಗಿ ಬಳಸುತ್ತಾರೆ. ಇಷ್ಟು ನಿಮಗೆ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಎಲ್ಲರಿಗೂ ಈ ಪಾಠ ತುಂಬ ಚೆನ್ನಾಗಿ ಅರ್ಥವಾಗಿದೆ ಎಂದುಕೊಂಡಿದ್ದೇನೆ. ಇಲ್ಲಿಯವರೆಗೂ ನನ್ನ ಒಂದು ಮೊದಲನೆಯ ಪಾಠದ ಈ ಒಂದು ಆಡಿಯೋ ಮತ್ತು ವಿಡಿಯೋವನ್ನು ತುಂಬ ಖುಷಿಯಿಂದ ಕೇಳಿದ್ದಕ್ಕಾಗಿ ನಾನು ನಿಮಗೆಲ್ಲನೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆಯೇ ನನ್ನ ಒಂದು ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ನಂತರ ಏನಾದರೂ ಕಮೆಂಟ್ಸ್ಗಳನ್ನು ಹಾಕುವುದಿದ್ದರೆ ನೇರವಾಗಿ ನನ್ನ ಚಾನಲ್ಗೆ ಹಾಕಿ ಅಥವಾ ನನ್ನ ಮೊಬೈಲ್ ನಂಬರ್ 9538939558 ಈ ನಂಬರಿಗೆ ಸಂಪರ್ಕಿಸಿ. ಮತ್ತು ಈಗ ಆಲ್ರೆಡಿ SLC ಓದುತ್ತಿರುವಂಥ ಯಾವುದೇ ವಿದ್ಯಾರ್ಥಿಯು ನಿಮಗೆ ಯಾವುದೇ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ನೇರವಾಗಿ ನನ್ನ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಗುಡ್ ಬೈ.